ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನ ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಯಾವಾಗಲೂ ಹೊಂಚು ಹಾಕಿ ಕುಳಿತುಕೊಂಡಿರುತ್ತೆ. ಭಾರತದಲ್ಲಿ ಗಲಭೆ ಸೃಷ್ಟಿ ಮಾಡೋದಕ್ಕೆ ಪಾಕಿಸ್ತಾನ ಧಾಳವಾಗಿ ಬಳಸಿಕೊಳ್ಳೋದು ಗಡಿ ಪ್ರದೇಶದ ರಾಜ್ಯಗಳನ್ನ, ಅದರಲ್ಲೂ ಪ್ರಮುಖವಾಗಿ ಕಾಶ್ಮೀರವನ್ನ ಒಂದು ರೀತಿ ದಾಳವಾಗಿ ಉಪಯೋಗ ಮಾಡ್ತಾ ಇತ್ತು ಪಾಕಿಸ್ತಾನ ಕಾಶ್ಮೀರವನ್ನ ಯಾವ ರೀತಿ ಬಳಸಿಕೊಳ್ಳುತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿ ಇದೀಗ ಬಾಂಗ್ಲಾ ಕೂಡ ಇದೇ ಪ್ಯಾಟರ್ನ್ಗಳನ್ನ ಬಳಸಿ ತನಗೆ ಹೊಂದಿಕೊಂಡಿರುವ ಗಡಿ ರಾಜ್ಯಗಳಲ್ಲಿ ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋದು ಪಾಕಿಸ್ತಾನ. ತನ್ನ ದುರ್ಬುದ್ಧಿ ಎಲ್ಲವನ್ನ ಬಾಂಗ್ಲಾಗೆ ಹೇಳಿಕೊಡ್ತಾ ಇರುವ ಪಾಕಿಸ್ತಾನ ಭಾರತದ ಗಡಿ ಪ್ರದೇಶದ ರಾಜ್ಯಗಳಲ್ಲಿ ಹೇಗಾದರೂ ಮಾಡಿ ಪರಿಸ್ಥಿತಿ ಹಾಳು ಮಾಡಬೇಕು ಅಂತ ಬಾಂಗ್ಲಾಗೆ ಟ್ಯೂಷನ್ ಕೊಡ್ತಾ ಇದೆ. ಹಾಗಂತ ಇದೆಲ್ಲ ಭಾರತಕ್ಕೆ ಗೊತ್ತಿಲ್ಲ ಅಂತಲ್ಲ, ಭಾರತ ಎಲ್ಲವನ್ನ ಸೈಲೆಂಟ್ ಆಗಿ ನೋಡ್ತಾ ಇದೆ. ಇದೀಗ ಎಲ್ಲದಕ್ಕೂ ಸಮಯ ಬಂದಾಗ ಉತ್ತರ ಕೊಡೋದಕ್ಕೆ ಭಾರತ ರೆಡಿಯಾಗಿದೆ. ಇದೀಗ ಭಾರತ ಮೊದಲ ಹೆಜ್ಜೆಯಂತೆ ಪಾಕಿಸ್ತಾನದ ಪ್ರಧಾನಿಗೆ ಒಂದು ವಾರ್ನಿಂಗ್ ಮೆಸೇಜ್ ಕಳಿಸಿದೆ. ನೀವು ಇದೇ ರೀತಿ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರೆ ನಾವು ಮುಂದೆ ಏನ್ ಮಾಡಬೇಕು ಅದನ್ನ ಮಾಡ್ತೇವೆ ಅನ್ನುವ ಸಂದೇಶವನ್ನ ಭಾರತ ಪಾಕಿಸ್ತಾನಕ್ಕೆ ರವಾನಿಸಿದೆ. ಭಾರತಕ್ಕೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವ ಕಲೆ ಚೆನ್ನಾಗಿಯೇ ಗೊತ್ತಿದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ರಾವಿ ನದಿಯ ನೀರನ್ನ ಭಾರತ ನಿಲ್ಲಿಸಿಬಿಟ್ಟಿದೆ. ಹೀಗೆ ಹರಿವನ್ನ ನಿಲ್ಲಿಸಿರುವ ಭಾರತ ಇದು ಆರಂಭ ಮಾತ್ರ, ನೀವು ಕುತಂತ್ರ ಬುದ್ಧಿಯನ್ನ ಮುಂದುವರಿಸಿದ್ರೆ ಮುಂದೆ ದೊಡ್ಡ ಏಟನ್ನೇ ಕೊಟ್ಟು ಬಿಡ್ತೀವಿ ಅಂತ ಎಚ್ಚರಿಕೆ ನೀಡಿದೆ. ಭಾರತ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಪ್ಯಾನಿಕ್ ಶುರುವಾಗಿದೆ. ಮೊದಲೇ ಬರಗಾಲದಿಂದ ಬಳಲ್ತಾ ಇರುವ ಪಾಕಿಸ್ತಾನ ಈಗ ಕುಡಿಯುವ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರಯೋಗ ಮಾಡಿರುವ ಆ ಜಲಾಸ್ತ್ರವಾದ್ರೂ ಯಾವುದು? ಭಾರತ ಕೊಟ್ಟ ಡಿಚ್ಚಿಗೆ ಪಾಕಿಸ್ತಾನ ಯಾವ ರೀತಿ ಒದ್ದಾಡ್ತಾ ಇದೆ? ಭಾರತ ಮುಂದೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೆಲವೊಮ್ಮೆ ರಕ್ತಕ್ಕೆ ರಕ್ತವೇ ಉತ್ತರ ಅಲ್ಲ. ಕೆಲವೊಂದು ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದಲೂ ಸರಿಪಡಿಸಬಹುದು. ಈಗ ಭಾರತ ಅದನ್ನೇ ಉಪಯೋಗ ಮಾಡಿದೆ. ಪಾಕಿಸ್ತಾನ ಭಾರತಕ್ಕೆ ಎಷ್ಟೆಲ್ಲ ತೊಂದರೆ ಕೊಡುತ್ತೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ. ಒಂದು ವೇಳೆ ಭಾರತದ ಸ್ಥಾನದಲ್ಲಿ ಇಸ್ರೇಲ್ ಇರ್ತಾ ಇದ್ದಿದ್ರೆ ಇಲ್ಲಿವರೆಗೆ ಪಾಕಿಸ್ತಾನ ಅನ್ನುವ ದೇಶ ಸುಟ್ಟು ಬೂದಿ ಆಗ್ತಾ ಇತ್ತು. ಆದರೆ ಭಾರತ ಇಸ್ರೇಲ್ನ ರೀತಿ ಯಾವತ್ತೂ ಮಾಡಿಲ್ಲ. ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನ ಅನ್ನುವ ದೇಶವನ್ನ ಈ ಭೂಪಟದಲ್ಲೇ ಇರಲಿಲ್ಲ ಅನ್ನುವ ಪರಿಸ್ಥಿತಿಗೆ ತೆಗೆದುಕೊಂಡು ಬರಬಹುದು. ಆದರೆ ಭಾರತ ಯಾವತ್ತಿಗೂ ಮಾನವೀಯತೆಯನ್ನ ಬಿಟ್ಟು ಹೋದ ದೇಶವಲ್ಲ. ಶತ್ರುಗಳನ್ನ ಭಾರತ ಒಳ್ಳೆ ರೀತಿಯಲ್ಲೇ ನಡೆಸಿಕೊಳ್ಳುತ್ತೆ. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಪಾಕಿಸ್ತಾನ. ಆದರೆ ಪಾಕಿಸ್ತಾನ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತೆ. ಭಾರತದ ಒಳ್ಳೆಯ ಗುಣಗಳನ್ನ ದೌರ್ಬಲ್ಯ ಅಂತ ಭಾವಿಸುವ ಪಾಕಿಸ್ತಾನ ತನ್ನಿಂದ ಎಷ್ಟೆಲ್ಲ ಸಾಧ್ಯವೋ ಅಷ್ಟೆಲ್ಲ ಭಾರತಕ್ಕೆ ತೊಂದರೆ ಕೊಡುತ್ತೆ. ಕಳೆದ 2 ತಿಂಗಳಿನಿಂದ ಕಾಶ್ಮೀರದ ಮೂಲಕ ಉಗ್ರರನ್ನ ಭಾರತದ ಗಡಿಯೊಳಗೆ ನುಗ್ಗಿಸುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು. ಅದರ ಪರಿಣಾಮ ಏನಾಯಿತು ಅನ್ನೋದನ್ನ ನಾವು ಈಗಾಗಲೇ ವಿವರವಾಗಿ ಹೇಳಿದ್ದೇವೆ. ಈಗ ಬಾಂಗ್ಲಾದೇಶದ ಮೂಲಕ ಭಾರತಕ್ಕೆ ತೊಂದರೆ ಕೊಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಭಾರತ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಪಾಕಿಸ್ತಾನಕ್ಕೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ಪಣ ತೊಟ್ಟಿರುವ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ನೀರಿನ ಹರಿವನ್ನೇ ನಿಲ್ಲಿಸಿಬಿಟ್ಟಿದೆ. ಭಾರತ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನ ವಿಲ ಅಂತ ಒದ್ದಾಟ ಮಾಡೋದಕ್ಕೆ ಶುರು ಮಾಡಿದೆ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿರಬಹುದು. ಪಾಕಿಸ್ತಾನ ನಮ್ಮ ಶತ್ರು ದೇಶ. ನಮ್ಮ ದೇಶದಲ್ಲಿ ರಕ್ತ ಹರಿಸುವ ಪಾಕಿಸ್ತಾನಕ್ಕೆ ನಾವು ಯಾಕೆ ನೀರು ಹರಿಸಬೇಕು ಅಂತ ಕೇಳಿದರೆ ಉತ್ತರ ನದಿಗಳ ಒಪ್ಪಂದ. ಸ್ನೇಹಿತರೆ, ಸಿಂಧೂ ನದಿಯ ಬಗ್ಗೆ ನಿಮಗೆ ಗೊತ್ತಿರಬಹುದು. ಟಿಬೆಟ್ನಲ್ಲಿ ಹುಟ್ಟುವ ಈ ನದಿ ಭಾರತದಲ್ಲಿ ಹರಿದು ನಂತರ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರ ಸೇರಿಕೊಳ್ಳುತ್ತೆ. ಈ ನದಿ ಭಾರತಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ಪಾಕಿಸ್ತಾನಕ್ಕೂ ಕೂಡ ಮುಖ್ಯ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಸಿಂಧೂ ನದಿ ಇಲ್ಲ ಅಂದ್ರೆ ಪಾಕಿಸ್ತಾನ ಅನ್ನುವ ದೇಶವೇ ಇರ್ತಾ ಇರಲಿಲ್ಲ. ಪಾಕಿಸ್ತಾನದ ಆರ್ಥಿಕತೆ, ಅಲ್ಲಿನ ಕೃಷಿ ಎಲ್ಲವೂ ಕೂಡ ಈ ನದಿಯ ನೀರನ್ನೇ ಅವಲಂಬಿಸಿಕೊಂಡಿವೆ. ಈ ಸಿಂಧೂ ನದಿಗೆ ಹಲವು ಉಪನದಿಗಳಿವೆ. ಅದರಲ್ಲಿ ರಾವಿ ಅನ್ನುವ ನದಿ ಕೂಡ ಒಂದು. ಈ ರಾವಿ ಭಾರತದಲ್ಲಿ ಹರಿದು ನಂತರ ಪಾಕಿಸ್ತಾನಕ್ಕೆ ಹೋಗುತ್ತೆ. ಹಕ್ಕಿನ ಪ್ರಕಾರವಾಗಿ ಈ ನದಿಯ ನೀರು ಸಂಪೂರ್ಣವಾಗಿ ಭಾರತಕ್ಕೆ ಸೇರಬೇಕು. ಇದನ್ನ ಭಾರತ ಉಪಯೋಗ ಮಾಡಬೇಕಿತ್ತು. ಆದರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನದಿಯ ವಿಚಾರದಲ್ಲಿ ಆಗಿರುವ ಒಪ್ಪಂದಗಳು ಇದನ್ನ ತಡೆ ಹಿಡಿತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ವಿಭಜನೆಯಾಗಿ ಪಾಕಿಸ್ತಾನ ಬೇರೆ ದೇಶವಾದಾಗ
ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಹಲವು ರೀತಿಯ ಒಪ್ಪಂದಗಳು ಆಗಿತ್ತು. ಅದರಲ್ಲಿ ನದಿ ನೀರು ಹಂಚಿಕೆಯ ಒಪ್ಪಂದ ಕೂಡ ಒಂದು. ಅದರಲ್ಲೂ ಪ್ರಮುಖವಾಗಿ ಸಿಂಧೂ ನದಿ ನೀರಿನ ಹಂಚಿಕೆಯ ಬಗ್ಗೆ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ಪಶ್ಚಿಮ ಭಾಗದಲ್ಲಿರುವ ನದಿಗಳಾದ ಸಿಂಧೂ, ಜೇಲಂ, ಚೇನಾಬ್ ನದಿಗಳನ್ನ ಪಶ್ಚಿಮ ಭಾಗದ ನದಿಗಳು ಅಂತ ಕರೀತಾರೆ. ಕೆಳಗಿರುವ ರಾವಿ, ಸಟ್ಲೇಜ್ ಮತ್ತು ಬಿಯಾಜ್ ನದಿಗಳನ್ನ ಪೂರ್ವ ಭಾಗದ ನದಿಗಳು ಅಂತ ಕರೀತಾರೆ. ಇಲ್ಲಿ ಪಶ್ಚಿಮ ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತ ಒಪ್ಪಂದ ಆಗಿತ್ತು. ಹಾಗೆ ಕೆಳಭಾಗದಲ್ಲಿರುವ ನದಿಯ ನೀರನ್ನ ಬಳಕೆ ಮಾಡಿಕೊಳ್ಳಬಹುದು ಅಂತ ಒಪ್ಪಂದದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿತ್ತು. ಆದರೆ ದುರಂತ ಏನ್ ಗೊತ್ತಾ, ನಮ್ಮ ಪಾಲಿಗೆ ಕೊಟ್ಟಿದ್ದನ್ನ ಕೂಡ ನಾವು ಸರಿಯಾಗಿ ಉಪಯೋಗ ಮಾಡ್ತಾ ಇರಲಿಲ್ಲ. ಭಾರತೀಯರನ್ನ ವಿಶಾಲ ಹೃದಯಿಗಳು ಅಂತ ಕರೆಯೋದು ಇದಕ್ಕೆ ಅನ್ಸುತ್ತೆ. ನಮ್ಮ ಪಾಲಿಗೆ ಸಿಕ್ಕಿದ ನೀರನ್ನ ಕೂಡ ಭಾರತ ಪಾಕಿಸ್ತಾನಕ್ಕೆ ಹರಿಸ್ತಾ ಇತ್ತು. ಹಾಗಂತ ಎಲ್ಲವನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇತ್ತು ಅಂತ ಅಂದುಕೊಳ್ಬೇಡಿ. ಈ 3 ನದಿಗಳಲ್ಲಿ ಒಟ್ಟು 3 ಡ್ಯಾಮ್ಗಳನ್ನು ಈ ಮೊದಲೇ ಕಟ್ಟಲಾಗಿತ್ತು. ಇತ್ತೀಚೆಗೆ ಇನ್ನೊಂದು ಡ್ಯಾಮ್ ಅನ್ನ ಕೂಡ ಭಾರತ ರಾವಿ ನದಿಗೆ ಅಡ್ಡಲಾಗಿ ಕಟ್ಟಿತ್ತು. ಆದರೂ ಇಲ್ಲಿವರೆಗೆ ಮಾನವೀಯತೆಯ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಭಾರತ ನೀರು ಹರಿಸ್ತಾ ಇತ್ತು. ಆದರೆ ಯಾವಾಗ ಪಾಕಿಸ್ತಾನ ತನ್ನ ಗಾಂಚಾಲಿ ಬುದ್ಧಿಯನ್ನ ಕಂಟಿನ್ಯೂ ಮಾಡ್ತೋ, ಅಲ್ಲಿಗೆ ಭಾರತ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರನ್ನ ತಡೆದು ನಿಲ್ಲಿಸಿದೆ. ಇನ್ನು ಮುಂದೆ ಈ ನೀರು ಭಾರತದಲ್ಲೇ ಬಳಕೆ ಆಗಲಿದೆ. ಭಾರತ ಈ ನಿರ್ಧಾರವನ್ನ ಯಾವತ್ತೋ ತೆಗೆದುಕೊಳ್ಳಬೇಕಿತ್ತು. ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನುವ ರೀತಿಯಲ್ಲಿ ಭಾರತ ನಮ್ಮಲ್ಲಿ ಸಂಕಷ್ಟ ಇದ್ರೂ, ನಮ್ಮಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೂ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರನ್ನ ನಿಲ್ಲಿಸ್ತಾ ಇರಲಿಲ್ಲ. ಆದರೆ ಈಗ ಭಾರತದ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಹೀಗಾಗಿ ಭಾರತ ರಾವಿ ನದಿಯ ಮೂಲಕ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ನೀರನ್ನ ತಡೆ ಹಿಡಿದಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗ ಬೇಸಿಗೆ ಕಾಲ. ಅದರಲ್ಲೂ ನದಿ ನೀರನ್ನೇ ಅವಲಂಬಿಸಿಕೊಂಡಿರುವವರಿಗೆ ಬೇಸಿಗೆ ಕಾಲದಲ್ಲಿ ನೀರು ಸಿಗೋದು ತುಂಬಾನೇ ಕಡಿಮೆ. ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಬರ್ತಾ ಇದ್ದ ನೀರು ನಿಂತು ಬಿಟ್ಟರೆ ಪರಿಸ್ಥಿತಿ ಹೇಗಾಗಬೇಡ, ಏನು ಮಾಡಬೇಕು ಅನ್ನೋದೇ ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಇದೇ ಪರಿಸ್ಥಿತಿಗೆ ಈಗ ಪಾಕಿಸ್ತಾನ ಬಂದುಬಿಟ್ಟಿದೆ. ಈ ಬಾರಿ ಭಾರತ ತಾನು ತೆಗೆದುಕೊಂಡ ನಿರ್ಧಾರದ ವಿಚಾರದಲ್ಲಿ ತುಂಬಾನೇ ಕ್ಲಿಯರ್ ಆಗಿದೆ. ಎಲ್ಲಿವರೆಗೆ ನೀವು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರ್ತೀರೋ ಅಲ್ಲಿವರೆಗೆ ಒಂದು ಹನಿ ನೀರನ್ನ ಕೂಡ ನಿಮಗೆ ಕೊಡೋದಿಲ್ಲ. ಭಾರತ ಇಂಥದ್ದೊಂದು ಗಟ್ಟಿ ನಿಲುವು ತೆಗೆದುಕೊಳ್ತಾ ಇದ್ದಂತೆ ಪಾಕಿಸ್ತಾನಕ್ಕೆ ಏನೇನೋ ಮಾಡೋದಕ್ಕೆ ಆಗ್ತಾ ಇಲ್ಲ. ರಕ್ತ ಹಾಗೂ ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾರತ ಖಡಕ್ಕಾಗಿಯೇ ಹೇಳಿಬಿಟ್ಟಿದೆ. ಇದರ ಜೊತೆಗೆ ಸಿಂಧೂ ನದಿ ಹಾಗೂ ಅದರ ಉಪನದಿಗಳಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಕೂಡ ಭಾರತ ಮುಂದಾಗಿದೆ. ಅದು ಕೂಡ ಬರೋಬ್ಬರಿ 10 ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಅಲ್ಲಿಗೆ ಭಾರತ ತೆಗೆದುಕೊಂಡಿರುವ ಈ ನಿರ್ಧಾರ ಪಾಕಿಸ್ತಾನದ ಗಾಯದ ಮೇಲೆ ಉಪ್ಪು ಸುರಿದಂತಿದೆ. ಎಲ್ಲದಕ್ಕಿಂತ ದೊಡ್ಡ ನಿರ್ಧಾರ ಏನಪ್ಪ ಅಂದರೆ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವೆಲ್ಲ ನದಿ ಒಪ್ಪಂದಗಳಿದೆಯೋ ಅದೆಲ್ಲ ಒಪ್ಪಂದಗಳನ್ನು ರದ್ದು ಮಾಡುವ ಮನಸ್ಥಿತಿಗೆ ಭಾರತ ಬಂದುಬಿಟ್ಟಿದೆ. ಒಂದು ವೇಳೆ ಈ ಒಪ್ಪಂದಗಳು ರದ್ದಾಗಿದ್ದೇ ಆದಲ್ಲಿ ಪಾಕಿಸ್ತಾನ ಬರಡು ಭೂಮಿಯಾಗಿ ಪರಿವರ್ತನೆಯಾಗಲಿದೆ. ಭಾರತಕ್ಕೆ ಹರಿಯುವ ನದಿಯ ನೀರನ್ನ ತಡೆಗಟ್ಟುವ ಸಾಮರ್ಥ್ಯವಂತೂ ಪಾಕಿಸ್ತಾನಕ್ಕೆ ಇಲ್ಲ. ಆದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ತಡೆಗಟ್ಟೋದಕ್ಕೆ ಭಾರತದಿಂದ ಖಂಡಿತವಾಗಿಯೂ ಸಾಧ್ಯವಿದೆ. ಈಗ ಕೆಲವೊಂದು ವಿಚಾರದಲ್ಲಿ ಒಪ್ಪಂದ ಅಡ್ಡಿ ಬರ್ತಾ ಇರೋದ್ರಿಂದ ಒಪ್ಪಂದಕ್ಕೆ ಇತಿಶ್ರೀ ಹಾಡೋದಕ್ಕೆ ಭಾರತ ಮುಂದಾಗಿದೆ. ಪಾಕಿಸ್ತಾನ ವಿರುದ್ಧ ಇಂಥದೊಂದು ಕ್ರಮ ತೆಗೆದುಕೊಳ್ಳೋದು ಖಂಡಿತವಾಗಿಯೂ ಅಗತ್ಯ ಇತ್ತು. ಇಲ್ಲ ಅಂದರೆ ಪಾಕಿಸ್ತಾನದ ಗಾಂಚಾಲಿ ಬುದ್ಧಿ ಹೆಚ್ಚಾಗುತ್ತೆ. ಇನ್ನು ಮುಂದೆ ಭಾರತದ ವಿರುದ್ಧ ಏನೇ ಷಡ್ಯಂತ್ರ ಮಾಡಬೇಕು ಅಂದ್ರೂ ಪಾಕಿಸ್ತಾನ 1000 ಸಲ ಯೋಚನೆ ಮಾಡುತ್ತೆ. ಕಾರಣ, ಸದ್ಯದ ಮಟ್ಟಿಗೆ ಪಾಕಿಸ್ತಾನದ ಅಂಕುಶ ಭಾರತದ ಕೈಯಲ್ಲಿದೆ. ಈ ಅಂಕುಶವನ್ನ ಭಾರತ ತುಂಬಾ ಬುದ್ಧಿವಂತಿಕೆಯಿಂದ ಬಳಕೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರತದ ಬಳಿ ಅಂಗಲಾಚಿ ನೀರು ಬೇಡಿದ್ರು ಅಚ್ಚರಿ ಇಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.